Jai Hind. Today is a proud and memorable day for our Sainik Academy Mysuru. ಇಂದು ನಾವೆಲ್ಲ ಇಲ್ಲಿ ಸೇರಿರುವುದು ಒಂದು ಗೌರವ ಕ್ಷಣಕ್ಕಾಗಿ to facilitate our proud achievers who have been selected for our Indian Navy SSR. So ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. I extend my warm welcome to our respected founder MD sir. I welcome you sir. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ ಸನ್ಮಾನ ಕಾರ್ಯಕ್ರಮದ ತಕ್ಷಣ ನಾವು ಸ್ವೀಕರಿಸಬೇಕು. ಜೊತೆಗೆ ನಮ್ಮ ಹಿರಿಯರು ಕೂಡ ಬಂದು ಸನ್ಮಾನ ಮಾಡೋದಕ್ಕೆ ಹೇಳ್ತಾರೆ. ಅಗ್ನಿವೀರ ಆರ್ಮಿ ಎಕ್ಸಾಮ್ ಕ್ಲಿಯರ್ ಮಾಡಿ ಫಿಸಿಕಲ್ಗೂ ಇಲ್ಲೇ ಟ್ರೈನಿಂಗ್ ಮಾಡಿ 1 ಮಂತ್ ಫುಲ್ ಹಾರ್ಡ್ ವರ್ಕ್ ಮಾಡಿ ಕನ್ಸಿಸ್ಟೆನ್ಸಿ ಅನ್ನೋದಿತ್ತು. ಇಲ್ಲೇ ಟ್ರೈನಿಂಗ್ ಮಾಡಿ ಸರ್ ಜೊತೆನೇ ಇದ್ದೆ. ಮತ್ತು ಮಡಿಕೇರಿಲಿ ರ್ಯಾಲಿ ಇತ್ತು. ಮಡಿಕೇರಿ ರ್ಯಾಲಿಲಿ ಎಕ್ಸಲೆಂಟ್ ಹೊಡೆದೆ. ಫಿಸಿಕಲ್ ಎಲ್ಲ ಕ್ಲಿಯರ್ ಆಗಿತ್ತು. ಮತ್ತು ಆವಾಗ ಹೈಟಲ್ಲಿ ರಿಜೆಕ್ಟ್ ಮಾಡಿಬಿಟ್ರು. ತುಂಬ ಬೇಜಾರಾಯಿತು. ನನ್ನ ಜೊತೆ ಚೇತು ಕೂಡ ಇದ್ದ. ಇಬ್ಬರು ಜೊತೆಗೆ ಪ್ರಾಕ್ಟೀಸ್ ಮಾಡಿ ಜೊತೆಗೆ ಓಡಿದ್ವಿ. ಆದರೂ ಹೈಟಲ್ಲಿ ರಿಜೆಕ್ಟ್ ಆಗಿ ಸರು ಮತ್ತು ಗಿವ್ ಅಪ್ ಮಾಡಬೇಡ, ಮತ್ತು ಇನ್ನೊಂದು ಅಟೆಂಪ್ಟ್ ಮಾಡು ಅಂತೆಲ್ಲ ಧೈರ್ಯ ತುಂಬಿದ್ರು. ಆದರೆ ಇವಾಗ ನೇವಿ ಕ್ಲಿಯರ್ ಆಗಿದೆ. ನೇವಿಗೆ ಹೋಗ್ತಿದ್ದೀನಿ. ಇನ್ನೊಂದು ಸಕ್ಸಸ್ ಹಿಂದೆ ಸೈನಿಕ್ ಅಕಾಡೆಮಿನೇ ಮತ್ತು ನಾನು ಶ್ರೀಧರ್ ಸರೇ ಇರೋದು. ನೀವೆಲ್ಲರೂ ಇದೇ ಥರ ಹಾರ್ಡ್ ವರ್ಕ್ ಮಾಡ್ತೀರಿ. ನಿಮಗೂ ಎಲ್ಲರಿಗೂ ಸಕ್ಸಸ್ ಅನ್ನೋ ಸಿಗುತ್ತೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಒಳ್ಳೆ ಮಾಡಿ ಅಲ್ಲಿ ಕೂಡ ಬೆಸ್ಟ್ ಕೋಚ್ ಆಗಿ ಇನ್ನಷ್ಟು ಒಂದು ಒಳ್ಳೆಯ ಇನ್ನಷ್ಟು ಮೇಲ್ಗಡೆ ಇರುವಂತಹ ಹುದ್ದೆಗಳನ್ನ ಆಯ್ಕೆ ಮಾಡಿಕೊಂಡು ಆಯ್ಕೆ ಆಗ್ತದೆ. ಮತ್ತೆ ಇನ್ನಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಅಂತ ಹೇಳಿ ಅವ್ನಿಗೆ ಆಶಿಸ್ತಾ ಸನ್ಮಾನ ಮಾಡ್ತೀವಿ. ಸನ್ಮಾನವಾಗಿ ಸ್ವೀಕರಿಸಿ. ಆಗಿರ್ಬೋದು, ಚಿಕ್ಕಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ನನ್ನ ಮುಂದ್ಗಡೆ ನಮ್ಮ ಫ್ಯಾಮಿಲಿಯವ್ರು ಯಾರಾಗಿರ್ಬೋದು, ಇವತ್ತಿಗೆ ನನಗೆ ನೀನು ತದಿಗೆ ಹೋಗಬೇಡ ಅಂತ ಒಂದು ಮಾತು ಹೇಳಿಲ್ಲ. ಬಟ್ ಭಯ ಬಿದ್ದವ್ರೆ. ಅಂದರೆ ಅವ್ರು ಅಂದ್ಕೊಂಡಿದ್ದಾರೆ ಮಿಲಿಟ್ರಿ ಅಂದರೆ ಬಾರ್ಡರ್ಗೆ ಹೋಗಿ ಗನ್ ಇಟ್ಕೊಂಡು ವೆಪನ್ ಇಟ್ಕೊಂಡಿರ್ತಾರೆ, ಯಾರೋ ಬಂದು ಶೂಟ್ ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಅವರು ಭಯ ಪಡ್ತಾರೆ ಅಷ್ಟೇ. ಅಂದರೆ ಮೋಟಿವೇಟ್ ಅಂದರೆ ಯಾವುದೇ ಒಂದು ಎಕ್ಸಾಮ್ ಫೇಲ್ ಆಗಿ ಮತ್ತೆ ರಿಟರ್ನ್ ಬಂದು ಸರಿ ಫಸ್ಟ್ ಇಲ್ಲಿ ಸರಿ ಈ ಥರ ಫೇಲ್ ಆಯಿತು, ಇದರಲ್ಲಿ ಹೋಯ್ತು ಅಂತೇಳಿ ಸರ್ ಆದರೂ ಕೂಡ ಏನು ತಲೆ ಕೆಡಿಸ್ಕೊಬೇಡ, ಮುಂದೆ ನೋಟಿಫಿಕೇಶನ್ ಐತೆ ಮಾಡ್ಬೋದು ಅಂತೇಳಿ ಆಯ್ಕೆಯಾಗಿ ಜನರಿಗೆ ಭಗವಂತ ಒಳ್ಳೇದು ಮಾಡಲಿ. ಇನ್ನಷ್ಟು ದೊಡ್ಡ ಹುದ್ದೆಗೆ ಆಯ್ಕೆಯಾಗಿ ಅಂತ ಕೂಡ ನಾವು ಸನ್ಮಾನ ಕಾರ್ಯಕ್ರಮದಲ್ಲಿ ಸ್ವೀಕರಿಸಿ ಕೇಳ್ಬೋದು. ನಾನು ಇಲ್ಲಿ ಇಷ್ಟು ಫ್ರೀಯಾಗಿ ಮಾತಾಡ್ತಿದ್ದೀನಿ ಅಂದರೆ ಸ್ಯಾಮಿಂದನೇ. ನನಗೆ ಮೊದಲೇ ಸಿಕ್ಕಾಪಟ್ಟೆ ಸ್ಟೇಜ್ ಫಿಯರ್ ಎಲ್ಲ ಇತ್ತು. ಹಾಗೆ ನಾನು ಸುಮಾರು ಸ್ಪೀಚೆಲ್ಲ ಮಾಡಿ ಈಗ ಸ್ಟೇಜ್ ಫಿಯರ್ ಎಲ್ಲ ದೂರ ಆಗಿದೆ. ಅವತ್ತು ಅಗ್ನಿವೀರ ಆರ್ಮಿ ಸೆಲೆಕ್ಟ್ ಆದವರು ಸನ್ಮಾನ ಮಾಡ್ತಿದ್ರು. ನಾನು ಅಲ್ಲೇ ಮುಂದೆ ಕುಂತಿದ್ದೆ. ಅದರಿಂದ ನನಗೆ ಫುಲ್ಲು ಮೋಟಿವೇಟ್ ಆಗಿದೆ. ಅವತ್ತು ನಿದ್ರೆನೇ ಬರಲಿಲ್ಲ. ನಾನು ಮಾಡಬೇಕು, ನಾನು ದೇಶ ಕಾಯಬೇಕು ಅಂತ ಅವತ್ತೇ ಡಿಸೈಡ್ ಮಾಡಿದ್ದೆ. ಅವತ್ತೇ ನಾನು ಸ್ಪೀಚೆಲ್ಲ ರೆಡಿ ಮಾಡಿಬಿಟ್ಟಿದ್ದೆ. ಸೈನಿಕ ಮೈಸೂರಿನಿಂದ ಆಯ್ಕೆಯಾಗಿರುವಂಥ ಇಂಡಿಯನ್ ನೇವಿ SSR ಆಗಿರುವಂಥ ಷರತ್ತು ಬರೀ ಷರತ್ತೆ ಅಚೀವ್ಮೆಂಟ್ ಅಲ್ಲ, ಷರತ್ತು ಪೋಷಕರು ಅಚೀವ್ಮೆಂಟ್ ಅಂತ ತಿಳಿಸಿದ್ರೆ ಅವ್ರು ಎಲ್ಲರೂ ಕೂಡ ಸೈನಿಕ ಮೈಸೂರಿಂದ ಅಭಿನಂದಿಸ್ತಾರೆ. ನಮ್ಮ ಪೇರೆಂಟ್ಸು ತುಂಬ ಕಷ್ಟಪಟ್ಟು ನನ್ನ ಅಕಾಡೆಮಿಗೆ ಸೇರಿಸಿದ್ದವ್ರೆ. ನಮ್ಮ ಅಪ್ಪ ಅಮ್ಮ ಎಲ್ಲ ಅಂಕೋಲಾದಲ್ಲೇ ಇರ್ತಿದ್ರು. ಇಲ್ಲಿ ನಮ್ಮ 3 ಜನ ಮಾವ ಇದ್ದಾರೆ ನಮಗೆ. ನಾರಾಯಣ್ ಶಿರಾಲಿ ಅಂತ, ಮಹೇಶ್ ಶಿರಾಲಿ ಅಂತ, ಹಾಗೆ ಕೇಶವ್ ಶಿರಾಲಿ ಅಂತ. ಅವ್ರು ನನ್ನ ಎಜುಕೇಷನಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಮೊದಲು ಏರ್ಫೋರ್ಸ್ ಎಕ್ಸಾಮು ಅಪ್ಲಿಕೇಶನ್ ಬಂದಿತ್ತು. ಅದು ಏರ್ಫೋರ್ಸ್ ಎಕ್ಸಾಮ್ ಬರೆಯೋಣ ಅಂತ ಇಲ್ಲಿ ಬಂದಿದ್ದು. ಸರ್ ಏನಂದರು, ನೀನು NDA ಮಾಡ್ತೀಯಾ, NDA ಕೋಚಿಂಗ್ ತಗೋ ಅಂದರು. ಆ NDA ಕೋಚಿಂಗ್ ತಗೊಂಡಿದ್ದೆ ನನಗೆ ಈಗ SR ನೇವಿಗೆ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು. ಇವರ ಸಾಧನೆ ಕೇವಲ ಅವರ ಕುಟುಂಬದ ಹೆಮ್ಮೆಯಷ್ಟೇ ಅಲ್ಲ, ಇದು ನಮ್ಮ ಸೈನಿಕ್ ಅಕಾಡೆಮಿ ಮೈಸೂರಿಗೂ ಹೆಮ್ಮೆ ತರುವಂಥ ಸಂಗತಿ.
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಗೆ ಆಯ್ಕೆಯಾಗಿ 37 ವರ್ಷ ಸೇವೆ ಸಲ್ಲಿಸಿ ASI ಆಗಿ ರಿಟೈರ್ಮೆಂಟ್ ಆದೆ. ಈಗ ನಾನು ಸರಿಗೆ ಸನ್ಮಾನ ಮಾಡಿದ ಕಾರಣ ಏನಂದರೆ, ಈಗ ಏನಾಗಿದೆ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಸಂಭಾಳಿಸೋದು ಕಷ್ಟ. ಸಣ್ಣ ಮಕ್ಕಳಿಗೆ ಹೊಡೆದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡ್ತಾರೆ. ಅಂಥದ್ರಲ್ಲಿ ಮತ್ತು ದೊಡ್ಡವರಿಗೆಲ್ಲ ಇದನ್ನು ಮಾಡಿ ಶಿಕ್ಷಣ ಕೊಟ್ಟು ಇಷ್ಟೆಲ್ಲ ಕಲಿಸಿ ಇಷ್ಟೆಲ್ಲ ಇದನ್ನು ಮಾಡ್ತಾರೆ ಅಂದರೆ ಅವರಿಗೆ ಮೇಡಮ್ ಅವರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಬೇಕು. ಈ ಥರ ನಿಮಗೆಲ್ಲ ಮಕ್ಕಳಿಗೆ ಹೇಳೋದೇನೆಂದ್ರೆ, ನಾನು ಆದಷ್ಟು ಅಭ್ಯಾಸ ಮಾಡಿ, ಅವಕಾಶಗಳಿದ್ದಾವೆ, ಪರೀಕ್ಷೆಗಳನ್ನು ಕಟ್ಕೊಳ್ಳಿ. ಪರೀಕ್ಷೆ ಇವತ್ತಿಲ್ಲ ನಾಳೆ ಆಗೇ ಆಗ್ತದೆ, ಪ್ರಯತ್ನ ಪಡಬೇಕು ಆದಷ್ಟು. ಅದೇ ಸರ್ ಹೇಳಿದಂಗೆ NDAಯನ್ನು ಕಟ್ಕೊಂಡ್ರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗ್ತದೆ. ಅದು ನಾವೇನಾದರೂ ದೊಡ್ಡದಕ್ಕೆ ಪ್ರಯತ್ನ ಮಾಡಿದರೆ ಅಟ್ಲೀಸ್ಟ್ ಕೆಳಗಿಂದಕ್ಕೆ ಹೋಗ್ಬಿಡ್ತೇವೆ. ಹೀಗೆ ಪ್ರತಿಯೊಬ್ಬರು ಪ್ರಯತ್ನ ಪಟ್ಟರೆ ದೇವರು ಎಲ್ಲರೂ ಇಟ್ಟಿರ್ತಾನೆ. ಇಷ್ಟು ಹೇಳ್ತಾ ನಾನು ಒಂದೆರಡು ಮಾತು ನಾನು ಮುಗಿಸ್ತೇನೆ. Namaste, Jai Hind. Dreaming to wear the uniform to serve the nation with pride, your journey begins here. At Sainik Academy, Mysuru, we prepare young aspirants for Indian military exams like NDA, CDS, AFCAT, Navy, Air Force and Army, technical and non-technical group, Agniveer GD, soldiers and Coast Guards. Paramilitaries like SSC, CPO, Central Armed Police Forces, which includes BSF, CISF, CRPF, Assam Rifle, ITBP, SSF, NIA, Delhi Police, RPF, CGL, CHSL, RRB, MTS, SSP, State Police, Forest Guard and Fire Brigades, PC, PSI and more. Specialized coaching for competitive exams, SAM offering a combination of school education and focused coaching for 4th to 10th grade students preparing for RMS, Sainik School, JNV. And also we offering college education and defense coaching for advanced career opportunities. 9th, 10th, PUC, Science, PCMB, PCMC, State and CBSE. From academics to physical fitness, from mental toughness to leadership skills, we shape future warriors of India. 370 plus candidates from Sainik Academy, Mysuru have already achieved their dreams. Are you next? Sainik Academy, Mysuru, building soldiers, building the nation.